96 ಕಿಲೋಮೀಟರ್ ಇದೆಯಾ ಮೈಸೂರು. ಫೈನಲಿ ರೀಚ್ ಆದ್ವಿ ಗೈಸ್. ಪಯಣ ಕಾರ್ ಮ್ಯೂಸಿಯಂ. ಫ್ಯಾಮಿಲಿ ಎಲ್ಲ ಮೂವಿಗೆ ಹೋಗ್ತಾ ಇದ್ದೀವಿ. ಕೃಷ್ಣಂ ಪ್ರಣಯ ಸಖಿ. ಅವಾಗ್ಲಿಂದ ನನಗೆ ಅದು ಮೂವಿ ಹೆಸರೇ ಬೈಕ್ ಬರ್ತಿರ್ಲಿಲ್ಲ. ವಾಟ್ಸಪ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಹೇಳಿದ್ಮೇಲೆ ಎಲ್ಲ ಹೋಗ್ತಾ ಇದ್ದೀನಿ ಅಂತ. ಸೊ ಇವಾಗ ಹೋಗ್ತಾ ಇದ್ದೀನಿ. ಟೈಮ್ ಎಷ್ಟು ಅಂದರೆ ಇವಾಗ ಕರೆಕ್ಟ್ 3:40 ಟೈಮ್. ಇವಾಗ ಆ್ಯಕ್ಚುಲಿ ನಾವು 3:30ಗೆ ಓಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು, ಬಟ್ ಸ್ವಲ್ಪ ಲೇಟ್ ಆಯ್ತದೆ. ಯಾವತ್ತೂ ಹಂಗೆ ಆಗುತ್ತೆ ಬಿಡಿ. ನಮ್ಮ ತಮ್ಮ ಇನ್ನೂ ಸ್ನಾನ ಮಾಡ್ತಾಯಿದ್ದಾನೆ. ನಂದು ಆಗ್ಬಿಟ್ಟು ಫುಲ್ ರೆಡಿ ಆಗಿಬಿಟ್ಟು ನಿಂತಿದ್ದೀನಿ. ಇವಾಗ ಹೊರಡೋದೆ ಇವಾಗ ಅವ್ನು ಬಂದ ತಕ್ಷಣ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಮೈಸೂರಿಗೆ ಹೋಗ್ತಾಯಿದ್ದೀನಿ ಬೈಕಲ್ಲಿ. ಅದೂ ಸೊ ನೋಡೋಣ, ಒಂದು ದೂರ ಅಂದರೆ ಇವತ್ತು ಹೋಗ್ತಿರೋದು ಬೈಕಲ್ಲಿ. ನಾನು ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬರಬೇಕು. ಬಟ್ ಇನ್ನೊಂದು ಹೈವೇದಲ್ಲಿ ಇವಾಗ ಬೈಕೆಲ್ಲ ಬಿಡ್ತಿಲ್ಲ. ಮೈಸೂರಿಗೆ ಹೋಗುವಾಗ ಸರ್ವಿಸ್ ರೋಡಲ್ಲೇ ಹೋಗಬೇಕು. ಸೊ ಹೋಗೋಣ. ಇವಾಗ ಹೋದರೆ ಕರೆಕ್ಟ್ ಮೇ ಬಿ ಅಲ್ಲಿ 6:30, 7 o'clock ಅಲ್ಲಿ ಮೈಸೂರು ಹತ್ರ ರೀಚ್ ಆಗ್ತೀವಿ. ಸೊ ಲೆಟ್ಸ್ ಗೋ. ಇವಾಗ ಓಡ್ತಾ ಇದ್ದೀವಿ. ಸೊ ನೋಡಿ, ನಾನು ಯಾವತ್ತೂ ಹೇಳ್ತೀನಲ್ವ ನಿಮಗೆ, ಎಲ್ಲರೂ ಪ್ಲ್ಯಾನ್ ಮಾಡಿದಾಗ್ಲೇ ಜೋರಾಗಿ ಮಳೆ ಬರುತ್ತೆ ಅಂತ. ಸೊ ನೋಡಿ, ಇದು ಯಾಕೆ ಹಿಂಗಾಗುತ್ತೋ ನಂಗೆ ಗೊತ್ತಿಲ್ಲ. ನನ್ನ ಬ್ಯಾಡ್ ಲಕ್. ಆದರೂ ಬಿಡಲ್ಲ ಗೈಸ್, ನಾನು ಹೋಗಬೇಕು. ಅದು ಏನಾಗುತ್ತೋ ಗೊತ್ತಿಲ್ಲ. ಎಷ್ಟೇ ಜೋರು ಮಳೆ ಬಂದ್ರೂ ಹೋಗೋಣ. ನಮ್ಮ ತಮ್ಮನೂ ಬಂದ, ಒಂದು ರೆಡಿ ಆಯಿತು. ಸೊ ಓಡೋಣ ಬನ್ನಿ. ಈ ಮಳೆ ಮೇ ಬಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನಂಗೆ ಕರೆಕ್ಟಾಗಿ. ಸೊ ಗಾಡಿ ಎಲ್ಲ ರೆಡಿಯಾಗಿದೆ. ನೋಡಿ ಗೈಸ್, ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದರೆ ನಿಜ ಹೆವಿ ಕೋಪ ಬರುತ್ತೆ. ಗೋವಾಗೆ ಏನಾದ್ರು ಹಿಂಗಾಯಿತು ಅಂದರೆ. ಶಿಟ್. ನಾನು ಗೇಟ್ ಹಿಂಗೆ ಓಪನ್ ಮಾಡೋಕ್ಕೆ ಬಂದಿದ್ದೆ. ಅವಾಗ ಒಂಚೂರು ಮಳೆ ಇರಲಿಲ್ಲ ಹೇಳ್ಬೇಕಂದ್ರೆ. ಬೇಗ ಬಾ. ನಾನು ಹೆಲ್ಮೆಟ್ಟು ತೊಗೊಂಬ, ಹಂಗೆ ಗ್ಲೌಸ್ ತೊಗೊಂಬ. ಸೊ ಓಡೋಣ ಬನ್ನಿ. ಬೈಕಲ್ಲ ಈಚೆ ತಂದಾಯಿತು, ಬಟ್ ಜೋರಾಗಿ ಮಳೆ ಬರ್ತಿದೆ. ನೋಡೋಣ, ಒಂದು ಸ್ವಲ್ಪ ಕಡಿಮೆ ಆದಮೇಲೆ ಹೋಗೋದು ಏನೋ ಗೊತ್ತಿಲ್ಲ. ವಿಲ್ಸಿ. ಒಂದು ಅರ್ಧ ದಾರಿ ಬಂದಿದ್ದೀವಿ. 50 ಕಿಲೋಮೀಟರ್ಸ್ ಓಡಿಸಿದ್ವಾ? ಸೊ 50 ಕಿಲೋಮೀಟರ್ ಆಯಿತು. ಇನ್ನೂ 100 ಕಿಲೋಮೀಟರ್ ಇದೆ. ಸೊ ಅದು ಹೈವೇ. ಸೊ ಅಲ್ಲಿ ಬೈಕಲ್ಲಿ ಅಲೋವ್ ಇಲ್ಲ. ಸೊ ಸರ್ವಿಸ್ ರೋಡ್ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸೂಪರ್ವಾಗಿದೆ. ಯಾರೂ ಇಲ್ಲ ಸರ್ವಿಸ್ ರೋಡಲ್ಲಿ, ಆರಾಮಾಗಿ ಹೋಗ್ಬೋದು. ಹೋಗೋಣ. ಟೈಮ್ ಎಷ್ಟು ಇವಾಗ? 5:30 ಆಗಿದೆ. ಸೊ ಓಡೋಣ. ಇನ್ನು ಕರೆಕ್ಟ್ 96 ಕಿಲೋಮೀಟರ್ ಇದೆಯಾ ಮೈಸೂರು. ಸೊ ಲೆಟ್ಸ್ ಗೋ. ಮೈಸೂರು ಟೆಂಪಲ್, ಚಾಮುಂಡೇಶ್ವರಿ ಟೆಂಪಲ್ ರೀಚ್ ಆದ ತಕ್ಷಣ ಸಿಗ್ತೀವಿ. ಲೆಟ್ಸ್ ಗೋ. ಮತ್ತೆ ರೈಡ್ ಮಾಡೋಣ. ಆಲ್ಮೋಸ್ಟ್ ಮೈಸೂರು ಹತ್ರ ರೀಚ್ ಆಗಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಿಲ್ಸಿದ್ದೀವಿ. ಸೊ ಗಾಡಿ ನೋಡಿ ಹೆಂಗೆ ಧೂಳಾಗ್ಬಿಟ್ಟಿದೆ ಅಂದರೆ ಅಪ್ಪ. ಸೊ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ. ಹೆಂಗಿತ್ತು ನಿಮಗೆ? ಹಿಂದೆ ಸುಮ್ಮನೆ ಕೂತಿದ್ದೆ. ಅರ್ಧಕ್ಕೆ ಹೋಗ್ತೀನಿ. ಸ್ವಲ್ಪ ಗಾಡಿ ನಿಲ್ಲಿಸು. ನಾನೊಂದು 2 ಕಡೆ ನಿಲ್ಲಿಸ್ದೆ ಅಷ್ಟೇ. ಆಮೇಲೆ ಮತ್ತೆ ಗಾಡಿ ಓಡಿಸ್ಕೊಂಬಂದ್ಬಿಟ್ಟೆ. ಮತ್ತೆ ನಿಲ್ಲಿಸ್ತಾ ಇದ್ದರೆ ಆಮೇಲೆ ಅಲ್ಲಿ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ. ಸೊ ಬನ್ನಿ, ಬೇಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹಂಗೆ ಹೊರಡೋಣ. ಮಸಾಲೆ ದೋಸೆ ತರಿಸಿದ್ವಿ. ಮಸಾಲೆ ದೋಸೆ ಬಂದಿದೆ, ಟೇಸ್ಟ್ ಮಾಡೋಣ. ಸೊ ತಿಂದೆಲ್ಲ ಆಯಿತು. ಇವಾಗ ಹೊರಡಿದೆ. ಗಾಡಿ ನೋಡಿ ಫುಲ್ಲು ಗಲೀಜಾಗ್ಬಿಟ್ಟಿದೆ. ಹಿಂದೆ ಎಲ್ಲ ಫುಲ್ಲು ಧೂಳು. ಸೊ ಇನ್ನೂ 23 ಕಿಲೋಮೀಟರ್ ಇದೆ ಚಾಮುಂಡಿ ಟೆಂಪಲ್ಗೆ ಹೋಗೋಕ್ಕೆ. ಸೊ ಹೊರಡೋಣ. ಮತ್ತೆ ಅಲ್ಲೇನೋ ಇದೆ ಅಲ್ಲಿ ಮೇಲೆ, ಅದು ಆಮೇಲೆ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಲೆಟ್ಸ್ಗೆ ಹೋಗೋಣ ಬನ್ನಿ. ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆದ ತಕ್ಷಣ ಸಿಗ್ತೀನಿ.
ಫೈನಲಿ ರೀಚ್ ಆಗಿದ್ದೀವಿ. ಗಾಡಿ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಓಡ್ತಾ ಇದ್ದೀವಿ ಟೆಂಪಲ್ ಹತ್ರ. ಸೊ ನಾನು ಫಸ್ಟ್ ಟೈಮ್ ನಾನು ಬೈಕಲ್ಲಿ ಬಂದಿರೋದು, ಸೊ ಅದಕ್ಕೆ ಗೊತ್ತಿಲ್ಲ ಹೆಂಗೆ ಹೋಗೋದು ಅಂತ ಕರೆಕ್ಟಾಗಿ. ವೇ ಟು ಟೆಂಪಲ್ ಆ ಕಡೆ ಇದೆ ನೋಡ್ಪಿದಮ್, ಹಂಗೆ ಹೋಗ್ಬೇಕು. ಸೊ ಹೋಗೋಣ ಬನ್ನಿ. ಸೊ ಇವಾಗ ಹೋಗ್ತಾ ಇದ್ದೀವಿ, ಹಣ್ಕಾಯಿ ಎಲ್ಲ ತೊಗೊಂಡು ಹೋಗೋಣ. ಹೆಲ್ಮೆಟ್ ಶೂಸ್ ಎಲ್ಲ ಅಲ್ಲೇ ಬಿಟ್ಬಿಟ್ಟಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ, ಹಣ್ಕಾಯಿ ಎಲ್ಲ ತೊಗೊಂಡು ಹೋಗೋಣ. ಹೆಲ್ಮೆಟ್ ಶೂಸ್ ಎಲ್ಲ ಅಲ್ಲೇ ಬಿಟ್ಬಿಟ್ಟಿದ್ದೀವಿ. ಫೈನಲಿ ರೀಚ್ ಆದ್ವಿ ಗೈಸ್. ಇವತ್ತು ತುಂಬ ರಶ್ ಇಲ್ಲ, ಇವತ್ತು ಬೇರೆ ವೀಕೆಂಡ್, ಏನು ನೋಡೋಣ ಇರಿ. ಸೊ ಒಳಗಡೆ ಹೋಗೋಣ ಬನ್ನಿ. ಟಿಕೆಟ್ ಎಲ್ಲ ತೊಗೊಂಡಾಯಿತು. ಸೊ ಬನ್ನಿ ಹೋಗೋಣ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಸಾರಿ, ಹೋಗ್ಬಿಟ್ಟು ಬರ್ತೀನಿ ಫಸ್ಟ್ ಒಳಗಡೆ. ಕ್ಯಾಮ್ರಾ ಅಲೋ ಇಲ್ಲ ಅಲ್ಲ ಮುಂದೆ ಹೊರಗಡೆ, ಕ್ಯಾಮ್ರಾ ಅಲೋ ಇಲ್ಲ ಅಲ್ಲ. ಜಸ್ಟ್ ಇವಾಗ ಈಚೆ ಬಂದೆ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಪ್ರಸಾದ ಎಲ್ಲ ತೊಗೊಂಬಂದಿದ್ದೀವಿ. ಇವಂಗೆ ಪ್ರಸಾದ ಇಟ್ಕೊಳಕ್ಕಾಗಲ್ಲ, ಗಾಡಿ ಹಿಂದೆ ನಾನು ಅವ್ನು ಇಟ್ಕೊಳಲ್ವಂತೆ, ನಾನು ಗಾಡಿ ಮುಂದೆ ನಾನು ಇಟ್ಕೊಬೇಕಂತೆ. ಹಾಂ ಇಟ್ಕೋತೀನಿ, ತೊಗೊಂಬರ್ಬೇಕಷ್ಟೇ, ಮನೆಯವ್ರಿಗೆಲ್ಲ ಕೊಡಬೇಕು. ಯಾರು ಇಟ್ಕೊಳಲ್ಲ ಅಂದಿರೋದು. ಸೊ ಇವಾಗ ಇಲ್ಲಿ ಆಯಿತು. ಇವಾಗ ಇನ್ನೊಂದು ಕಡೆ ಹೋಗೋದಿದೆ, ಅದು ತುಂಬ ಚೆನ್ನಾಗಿದೆ. ಹೋಗೋಣ ಪ್ರೀತಮಲ್ಲಿ. ಸೊ ಒಂದು 5 ಮಿನಿಟ್ಸ್ ಇಲ್ಲೇ ರೆಸ್ಟ್ ಮಾಡಿಬಿಟ್ಟು ಹಂಗೆ ಹೋಗೋಣ. ಸೊ ಲೆಟ್ಸ್ ಗೋ. ಸೊ ನಂದು ಬೈಕ್ ನೋಡೋಕ್ಕಾಗ್ತಿಲ್ಲ, ಅಷ್ಟು ಮಣ್ಣಾಗ್ಬಿಟ್ಟಿದೆ ನೋಡಿ. ಯಪ್ಪ. ಸೊ ಈ ವೆದರ್ ನೋಡಿ ಗೈಸ್, ಸಕ್ಕತ್ತಾಗಿದೆ. ಮಳೆ ಬರೋ ಥರ ಇದೆ. ಮಳೆ ಬರೋದಕ್ಕಿಂತ ಮುಂಚೆ ನಾನು ಬೆಂಗಳೂರಿಗೆ ರೀಚ್ ಆಗಬೇಕು ಹಂಗೆ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಇವಾಗ ಎಲ್ಲೋಗ್ತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಮುಂದೆ. ವಿಲ್ ಗೋ. ಹೋಗೋಣ ಪ್ರೀತಮ್. ಸೊ ಲೆಟ್ಸ್ ಗೋ ಗೈಸ್, ಹೋಗೋಣ. ಫೈನಲಿ ರೀಚ್ ಆಗಿದ್ದೀವಿ. ನಂದು ಹೇರ್ ಸ್ಟೈಲ್ ಹೆಂಗೆ ಆಗ್ಬಿಟ್ಟಿದೆ ಹೆಲ್ಮೆಟ್ ಹಾಕ್ಕೊಂಡು. ಫೈನಲಿ ಪಯಣ ಕಾರ್ ಮ್ಯೂಸಿಯಂ. ಸೊ ನೋಡಿ ಗಾಯ್ಸ್, ಸೂಪರ್ವಾಗಿದೆ ಮುಂದೆಯಿಂದ ಲುಕ್. ಹೊರಗಡೆ ಇನ್ನೂ ಸೂಪರ್ವಾಗಿರುತ್ತೆ. ಹೋಗೋಣ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ಕಡೆ ನಿಮಗೂ ಕರ್ಕೊಂಡು ಹೋಗ್ತೀನಿ, ನೀವು ನೋಡಿ. ಒಂದು ದಿವಸ ಮಳೆ ಬರ್ತಿದೆ, ಸ್ಟಾರ್ಟ್ ಆಗಿದೆ ಇವಾಗ. ಯಾರು ಚಾಮುಂಡಿ ಟೆಂಪಲ್ಗೆ ಹೋಗ್ಬಿಟ್ಟು ಬರುವಾಗ ಆನ್ ದ ವೇ ವಿಸಿಟ್ ಮಾಡ್ಬೋದು. ಇದು ಪ್ಲೇಸ್ ಸೂಪರ್ವಾಗಿದೆ. ನನಗೆ ಇನ್ನೂ ಗೊತ್ತಿಲ್ಲ, ಹೊರಗಡೆ ಹೋಗ್ಬಿಟ್ಟು ನೋಡೋಣ. ಸೊ ಲೆಟ್ಸ್ ಗೋ, ಬನ್ನಿ ಹೋಗೋಣ ಹೊರಗಡೆ. ಸೊ ಇವಾಗ ಟಿಕೆಟ್ ತೊಗೊಂಡೆ. ಪರ್ ಪರ್ಸನ್ 50 ರೂಪೀಸ್ ಆರಾಮಾಗಿ ಕೊಡ್ಬೋದು. ಸೊ ಹೊರಗಡೆ ಹೋಗೋಣ ಬನ್ನಿ, ಹೋಗೋಣ ಹೊರಗಡೆ. ಓಯ್ ಅದೊಂದು ಇಟ್ಕೊಳಕ್ಕಾಗಲ್ಲ. ಸೊ ಇವಾಗ ಎಂಟ್ರಿ ಇಲ್ಲಿ. ಸೊ ಇಲ್ಲೊಂದು ಕಾರ್ ನೋಡಿ, ಹೊರಗಡೆ ಇನ್ನೂ ತುಂಬ ಇದೆ. ಥ್ಯಾಂಕ್ ಯು. ಓಕೆ ಓಕೆ. ಸೊ ಹೆಲ್ಮೆಟ್ ಹೊರಗಡೆ ತೊಗೊಳೋಂಗಿಲ್ವಂತೆ. ಸೊ ಹೆಲ್ಮೆಟಲ್ಲಿ ಇಕ್ಬಿಟ್ಟು ಹೋಗೋಣ. ಸೊ ಇವಾಗ ಹೆಲ್ಮೆಟ್ ಅವ್ರು ತೊಗೊಂಡ್ರು. ಇದೊಂದು ಟೋಕನ್ ಥರ ಕೊಡ್ತಾರೆ, 37. ಸೊ ಎಂಟ್ರಿ ಆಗಿದ್ದೀವಿ ಗಾಯ್ಸ್. ಸೊ ಲುಕ್ ಅಟ್ ಈ ಸೂಪರ್ ವಾಸ್ಪಳಮ್ಮ. ಸೊ ಇವಾಗ ಎಲ್ಲ ಕಾರ್ದು ಯಾವುದಿದೆ ಕಾರ್ಸ್ ಎಲ್ಲ ನಾನು ಶಾರ್ಟ್ಸ್ ತೆಗಿತೀನಿ. ಸೊ ನೀವು ನೋಡಿ. ಓಕೆ. ಸೊ ಗೈಸ್, ಇಲ್ಲಿ ಪ್ಲೇಸ್ ಅಂತೂ ಆಸಮ್, ಸೂಪರ್ವಾಗಿದೆ. ನೀವು ಒಂದು ಸತಿ ವಿಸಿಟ್ ಮಾಡಲೇಬೇಕು. ಸೂಪರ್ ಅಂತ ನಂಗೆ ತುಂಬ ಇಷ್ಟ ಆಯಿತು. ಈಗ ಇಲ್ಲೊಂದೇ ಫ್ಲೋರ್ ಅಲ್ಲ, ಕೆಳಗಡೆ ಇರೋ ನೋಡಿ, ಅಲ್ಲಿ ಹೋಗಬೇಕು. ಅಲ್ಲೆಲ್ಲ ಸೂಪರ್ವಾಗಿದೆ. ಇದು ನೋಡಿರ್ತೀರ, ಪಬ್ಜಿದಲ್ಲಿ ನೋಡಿರ್ತೀರ ಜೀಪ್. ಇದಮ್ಮ ಸೇಮ್ ಪಬ್ಜಿ ಜೀಪ್ ತಾನೇ, ಅದು ಪಬ್ಜಿದಲ್ಲಿ ಇದೆಯಲ್ಲ. ಈ ಕಾರ್ ನೋಡಿ ಗೈಸ್ ಹೆಂಗಿದೆ, ಎಷ್ಟು ಲೆವೆಲ್. ಸೊ ನಾನು ಒಂದೊಂದೇ ಲೈಕ್ ಎಲ್ಲ ಕಾರ್ದು ಶಾರ್ಟ್ಸ್ ತೊಗೊಂಡು ಹಾಕ್ತೀನಿ. ಸೊ ಅದ್ರಲ್ಲಿ ನೋಡಿ ನೀವು ಎಷ್ಟು ಉದ್ದ ಇದೆ ನೋಡಿ ಗೈಸ್ ಆ ಕಾರು. ಡ್ಯಾಮ್ ಸೂಪರ್ವಾಗಿದೆ. ಲೈಕ್ ಕೆಳಗಡೆ ಹೋಗೋಣ ಇರಿ ಇವಾಗ. ಸೊ ಇವಾಗ ಹೋಗೋಣ ಬನ್ನಿ, ಕೆಳಗಡೆ ಹೋಗೋಣ.
ಸೊ ಮೇಲೆ ನಾನು ಶಾರ್ಟ್ಸ್ ಎಲ್ಲ ತೆಗೆದ್ನಲ್ಲ, ಸೊ ಮೇಲೆ ಕಾರ್ಸು ಮತ್ತು ಬೈಕ್ಸ್ ಇರೋದು. ಸೊ ಕೆಳಗಡೆ ಟ್ರಕ್ ಏನೇನೋ ಇದೆ, ಬನ್ನಿ ತೋರಿಸ್ತೀನಿ ಬನ್ನಿ. ಜಾಗ್ವರ್, ಹಾಗೆ ಯಾಕೋ ತುಂಬ ಖುಷಿ ಆಗ್ತಿದೆ. ನೀವು ಒಂದು ಸತಿ ಬಂದು ವಿಸಿಟ್ ಮಾಡಿ. ಲೇಸ್ ಅಂತೂ ಆಸಮ್. ಬರೀ 50 ರೂಪೀಸ್ ಆರಾಮಾಗಿ ಕೊಡ್ಬೋದು ಅಲ್ವಾ? ಆರಾಮಾಗಿ ಕೊಡ್ಬೋದು 50 ರೂಪೀಸ್. ನಾನು 150 200 ಅಂದ್ಕೊಂಡಿದ್ದೆ. ಇಲ್ಲಿ ಫುಲ್ ಕಾರು ಟ್ರಕ್ ಲೈಕ್ ತೋರಿಸ್ತೀನಿ. ಸೊ ಗೈಸ್ ಇದು ಜೀಪ್ ನೋಡಿ ಹೆಂಗಿದೆ, ಅದ್ರದ್ದು ಮಿರರ್ ನೋಡಿ, ಸೇಮ್ ನನ್ನ GT ಬೈಕಲ್ಲೂ ಹಂಗೆ ಇರೋದು ಅಲ್ವಾ? ಸೊ ಬನ್ನಿ ಹೋಗೋಣ. ಗೈಸ್ ಈ ಟ್ರಕ್ ನೋಡಿ ಗೈಸ್ ಹೆಂಗಿದೆ. ಹಾಂ ಓಹೋ ನೋಡಿ ಅಪ್ಪ, ಈ ಟ್ರಕ್ ನೋಡಿದ್ರೆ ನೋಡಿ ಎಷ್ಟು ಹೈಟ್ ಇದೆ ನೋಡಿ. ಯಪ್ಪ ಪ್ರೀತಮ್ ನಿಂತ್ಕೊಳ್ಳಿ ಹೋಗಿ, ವಿಡಿಯೋದಲ್ಲಿ ಕರೆಕ್ಟಾಗಿ ಗೊತ್ತಾಗಲ್ಲ ಅದೆಷ್ಟು ಹೈಟ್ ಇದೆ ಅಂದರೆ. ಪ್ರೀತಮ್ ಇಷ್ಟು ದಪ್ಪ ಟಯರು, ಸ್ಟೆಪ್ನಿ ಹಿಡ್ಕೊ. ಗೈಸ್ ಸೂಪರ್ ಸಕ್ಕತ್ತಾಗಿದೆ. ಸೊ ಇಲ್ಲಿ ಮುಂದೆ ಮರ್ಸಿಡೀಸ್ ಬೆಂಜು ಮತ್ತು ಜಾಗ್ವಾರ್ ಎಲ್ಲ ಇದೆಯಲ್ಲ, ಸೊ ಮರ್ಸಿಡೀಸ್ ಬೆಂಜ್ ಇದು ನೋಡ್ಬೋದು. ಇಲ್ಲೊಂದು ಆಟ ಆಡೋದು JCB ಥರ ಇದೆ ನೋಡಿ, ಎಷ್ಟು ಚಿಕ್ಕದು. ಅಯ್ಯೋ ಚಿಕ್ಕ ಮಕ್ಕಳೆಲ್ಲ ಅದೇ ತೊಗೊಂಡು ಆಟ ಆಡೋದು ಇವಾಗ, ಅಷ್ಟೇ ಚಿಕ್ಕದು. ರಿಮೋಟ್ ಕಂಟ್ರೋಲ್ ಸಿಗುತ್ತೆ ಅಲ್ವಾ ಪ್ರೀತಮ್? ಇಲ್ಲೆಲ್ಲ ಕಾರ್ಸ್ ಇದೆ, ಇವಾಗಲೂ ಓಡಿಸ್ತಾರೆ ಬೆಂಗಳೂರಲ್ಲಿ ಅಲ್ವಾ? ಜನ್ನಲ್ಲ 800 ಇದೆಲ್ಲ ಮೂವಿಂಗಲ್ಲಿ ಇದೆ ಅಲ್ವಾ? ಸೊ ನೋಡಿ, ನಾನು ಹೇಳೋದು ಒಂದೇ ಗೈಸ್, ಒಂದು ಸತಿ ನೀವು ವಿಸಿಟ್ ಮಾಡಬೇಕು. ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಲ್ಲ, ಎಲ್ಲ ತೋರ್ಸೋಕ್ಕಾಗಲ್ಲ, ಅಷ್ಟು ಕಾರ್ಸ್ ಇದೆ ಇಲ್ಲ, ಅಷ್ಟು ಕಾರ್ಸ್ ಬೈಕ್ಸ್ ತುಂಬ ಇದೆ, ಎಲ್ಲ ತೋರ್ಸೋಕ್ಕಾಗಲ್ಲ. ನನ್ನ ಕೈಯಲ್ಲಿ ಎಷ್ಟೆಷ್ಟು ಆಗುತ್ತೆ ಅಷ್ಟೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಒಂದು ಸತಿ ನೀವು ವಿಸಿಟ್ ಮಾಡಿ. ಸೂಪರ್ ಅಂದರೆ ಸೂಪರಾಗಿದೆ. ಮೈಸೂರು ಕಡೆ ಏನೋ ಬಂದರೆ ಆನ್ ದ ವೇನೇ ಇದು ಇರೋದು, ಎಲ್ಲೂ ಒಳಗಡೆ ಹೋಗೋದಿಲ್ಲ, ಮೇನ್ ರೋಡ್ ಸೈಡೆಲ್ಲ ಇದೆ. ಸೊ ಎಲ್ಲ ಸೂಪರಾಗಿದೆ ಗಾಯ್ಸ್. ಹೆಂಗನ್ನಿಸ್ತು ಪ್ರೀತಮ್? ಚೆನ್ನಾಗಿದೆಯಾ? ಖುಷಿ ಆಯ್ತಲ್ಲ ಒಂಥರ? ಅವತ್ತು ನಾವು ಮೈಸೂರಿಗೆ ಬಂದಿದ್ವಲ್ಲ, ಝೂಗೆ ಹೋದ್ವಿ, ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಅವತ್ತಿಲ್ಲ, ಓಪನ್ ಆಗಿರಲಿಲ್ಲ ಅಂದ್ಕೊಳ್ತೀನಲ್ವಾ? ಸೊ ನೋಡಿ ಇಲ್ಲೆಲ್ಲ ಸ್ಕೂಲ್ ಮಕ್ಕಳೆಲ್ಲ ಬಂದ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ. ನಾವು ಫಸ್ಟ್ ಚಿಕ್ಕವರಿದ್ದಾಗ ಹಿಂಗೆ ಕರ್ಕೊಂಡು ಹೋಗ್ತಿದ್ರು, ಲೈನಾಗಿ ಹೋಗ್ಬೇಕಾಗಿತ್ತು, ಅವ್ರು ಎಲ್ಲಿ ಹೇಳ್ತಾರೋ ಹಂಗೆ ಹೋಗ್ಬೇಕಾಗಿತ್ತು. ಇವಾಗ ನೋಡಿ ನಾವೇ ಓಡಾಡ್ತಾಯಿದ್ವಿ, ಅವರು ದೊಡ್ಡವರಾದ್ಮೇಲೆ ಅವರು ಹಂಗೆ ಓಡಾಡ್ತಾರೆ, ಅದೊಂದು ಟೈಮ್ ಅಷ್ಟೇ. ಸೊ ಒಂದು ಸ್ವಲ್ಪ ಲೀಚೆ ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಹೋಗೋಣ ಹಂಗೆ. ಸೊ ಡೈರೆಕ್ಟ್ ಬೆಂಗಳೂರಿಗೆ ಹೊರಡೋದು ಇವಾಗ. ಸೊ ಬೇಗನೆ ಆಗೋಯ್ತಲ್ವಾ? ಇವಾಗ ಶೋಣ ಎಷ್ಟು 10:30 ಟೈಮ್ ಇವಾಗ ಅಲ್ವಾ? ಎಷ್ಟು ಟೈಮು? 10:40. ಒಂದು 2 o'clock ಒಳಗಡೆ ಬೆಂಗಳೂರು ರೀಚ್ ಆಗ್ತೀವಾ? ಸೊ ಕರೆಕ್ಟ್ ಊಟ ಟೈಮಲ್ಲಿ ಬೆಂಗಳೂರಲ್ಲಿ ಇರ್ಬೋದು ನಾವು. ನಾನು 5 o'clock ಅಂದ್ಕೊಂಡಿದ್ದೆ, ನಾನು 5 o'clock ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೆ. 1:30 ಸೊ ಇಲ್ಲಿ ನೋಡಿ, ಇಲ್ಲಿ ಫೋಟೋಶೂಟ್ ಮಾಡಿಸ್ಬಿಟ್ಟು ಹಂಗೆ ಹೋಗ್ಬಿಡೋಣ ತಮ್ಲೈನ್ಗೆ ಹಾಕೋಕ್ಕೆ. ಸೊ ಇವಾಗ ಓಡ್ತಾ ಇದ್ದೀವಿ ಸೀದಾ ಬೆಂಗಳೂರೇ, ಮತ್ತು ಎಲ್ಲೂ ಸ್ಟಾಪ್ ಇಲ್ಲ ಇವಾಗ. ಎಲ್ಲಿ ಮಾಡೋಣ ಲಂಚ್? ಮನೆಯಲ್ಲ, ಇಲ್ಲ ರೋಟ್ಲಲ್ಲಿ ತಿನ್ಕೊಳ್ಳೋಣ. ಸೊ ನೋಡಿ ಹಿಂದ್ಗಡೆ ಹೆಂಗೆ ಕಾಣಿಸ್ತಿದೆ, ಸೂಪರಾಗಿ ಕಾಣಿಸ್ತಿದೆ ಇದು. ಅಲ್ಲಿ ರೋಡಿಂದ ಹೋಗುವಾಗ ಚೆನ್ನಾಗಿ ಕಾಣಿದೆ. ಬಟ್ ನೀವು ಒಂದು ಸತಿ ವಿಸಿಟ್ ಮಾಡಿ ಗೈಸ್, ನಿಜ ಹೇಳ್ತಾ ಇದ್ದೀನಿ, ಆನೆಸ್ಟ್ಲಿ ಸಕ್ಕತ್ತಾಗಿದೆ. ಸೊ ಬನ್ನಿ ಹೊರಡೋಣ ಬನ್ನಿ. ಸೊ ನಾನು ಅವಾಗಲೇ ಬ್ರೇಕ್ಫಾಸ್ಟ್ ಮಾಡೋಕೆ ಹೇಳಿದ್ನಲ್ಲ, ಏನೋ ಹೇಳ್ತಿದ್ದೆ ಅಂತ. ಸೊ ಅವಾಗಲೇ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು ಇಲ್ಲೇ, ಅವಾಗಲೇ ತೋರ್ಸೋಕೆ ಹೋಗಿಲ್ಲ ನಿಮಗೆ, ಇಲ್ಲೇ ಪಕ್ಕದಲ್ಲೇ ಇತ್ತು, ನಾವು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ದು ಅವಾಗಲೇ. ಅದು ಅವಾಗಲೇ ಕ್ಲೋಸ್ ಆಗಿತ್ತು, 9 o'clock ಓಪನ್ ಅದು. ಸೊ ಹೋಗೋಣ ಬನ್ನಿ, ಡೈರೆಕ್ಟ್ ಬೆಂಗಳೂರೇ ಇವಾಗ. ಹೋಗೋಣ ಪ್ರೀತಮ್, ಸುಮ್ಮನೆ ನೀವು ಕೂತ್ಕೊಂಡಿರಬೇಕು. ಅದರಲ್ಲಿ ಬ್ಲೂಟೂತ್ ಇದೆ ಹೆಲ್ಮೆಟಲ್ಲಿ, ಮ್ಯೂಸಿಕ್ ಕೇಳಿಸ್ಕೊಂಡಾರ. ಓ ಚಾರ್ಜ್ ಇಲ್ವಾ? ಸೊ ಹಂಗೆ ಹೋಗುವಾಗ ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ವಿ, ಸುಮ್ಮನೆ ಜ್ಯೂಸ್ ಕುಡಿಯೋಣ ಅಂತ. ಸೊ ಮತ್ತೆ ಹೋಗೋಣ ಬನ್ನಿ ಬೆಂಗಳೂರು. ಅಪ್ಪ ಹಂಗೆ ಬಿದ್ದೋಗ್ತಾರ ಅಂತ ನೋಡಿ. ಸೊ ಹೋಗೋಣ ಬನ್ನಿ. ಸೊ ಅದೇ ಊಟ ಆಯಿತು, ಡ್ರೆಸ್ಸಲ್ಲೇ ಚೇಂಜ್ ಮಾಡಾಯಿತು. ಇವಾಗ ನನ್ನ ಗಾಡಿಗೆ ಫುಲ್ ವಾಶ್ ಮಾಡಿಸ್ಕೊಂಡು ತೊಗೊಂಬರೋಣ. ನೋಡಿ ಎಷ್ಟು ಧೂಳ ಆಗ್ಬಿಟ್ಟಿದೆ ಗಾಡಿ, ನಂಗೆ ನೋಡೋಕ್ಕಾಗಲ್ಲ ಇದು. ಸೊ ಬನ್ನಿ ಫಸ್ಟ್ ವಾಶ್ ಮಾಡಿಸ್ಕೊಂಬರೋಣ.
ಫುಲ್ ಕ್ಲೀನ್ ಮಾಡಿಸ್ಬಿಟ್ಟಿದ್ದೀನಿ ಗಾಡಿ. ನೋಡಿ ಹೆಂಗೆ ಕಾಣ್ತಾ ಇದೆ. ಹಿಂಗೆ ಇರ್ಬೇಕು ಗೈಸ್ ಗಾಡಿ ಅಂದರೆ. ಬಟ್ ನಾನು ವಾಶ್ ಮಾಡಿಸ್ತಾ ಇರಲ್ಲ, ಬಟ್ ಹೆವಿ ಧೂಳಾಗ್ಬಿಟ್ಟಿತ್ತು ಇಲ್ಲೆಲ್ಲ. ಗಾಡಿ ಫುಲ್ ಕ್ಲೀನ್ ಮಾಡಿದ್ದಾರೆ. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನಾನು ನೆನ್ನೆ ಮಲ್ಕೊಂಡೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡೋಣ ಮುಂದೇನೋ ಪ್ಲ್ಯಾನ್ ಇದ್ದರೆ ಹೋಗೋಣ ಎಲ್ಲರೂ. ಓಕೆ, ಒಂದು ಸ್ವಲ್ಪ ನಾನು ಮಲ್ಕೊತೀನಿ. ಸೊ ಜಸ್ಟ್ ಇವಾಗ ಗೆದ್ದು ರೆಡಿಯಾಗಿದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಮೂವಿಗೆ ಹೋಗ್ತಾ ಇದ್ದೀವಿ. ಸೊ ಓರಿಯನ್ ಮಾಲ್ಗೆ ಹೋಗ್ಬೇಕು ಇವಾಗ. ಸೊ ಹೋಗೋಣ. ಹೆಂಗೋ ಇವತ್ತು ರೆಡಿಯಾಗಿ ಫುಲ್ ಬ್ಯಾಗಿ ಇವತ್ತು ಫುಲ್. ನಾನು ಜಾಸ್ತಿ ಹಾಕ್ಕೊಳಲ್ಲ ಈ ಥರ ಡ್ರೆಸ್ಸು. ಇಷ್ಟ ಆದರೆ ಮಾತ್ರ ಹಾಕ್ಕೊತೀನಿ. ನಂದೇನೋ ಗೊತ್ತಿಲ್ಲ, ಬ್ಯಾಗಿ ಪ್ಯಾಂಟ್ಸ್ ಅಷ್ಟು ಇಷ್ಟ ಆಗಲ್ಲ ನನಗೆ. ಒಂದೊಂದು ಸತಿ ಹಾಕ್ಕೊತೀನಿ ಅಷ್ಟೇ. ಸೊ ಹೋಗೋಣ ಬನ್ನಿ. ಆಲ್ರೆಡಿ 9:30 ಆಗಿದೆ. 10:30ಗೆ ಮೂವಿ. ಸೊ ಅಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಚಿಲ್ ಮಾಡಿಬಿಟ್ಟು ಆರಾಮಾಗಿ ಹೋಗ್ತೀವಿ ಥಿಯೇಟ್ರ್ ಒಳಗಡೆ. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಮನೇಲಿ ಎಲ್ಲರೂ ರೆಡಿಯಾಗಿದ್ದಾರೆ. ಅದೇ ನಾನು ಇವಾಗ ರೆಡಿ ಆದ್ನಲ್ಲ, ಅದಕ್ಕೆ ನಂದೇ ಲೇಟ್. ಸೊ ಹೋಗೋಣ ಬನ್ನಿ. ಮಾಲಿಗೆ ರೀಚ್ ಆದ್ವಿ. ಹೋಗೋಣ ಬನ್ನಿ. ಅವರೆಲ್ಲ ಹೋಗ್ಬಿಟ್ಟಿದ್ದಾರೆ. ನಾನು ಕಾರ್ ಪಾರ್ಕ್ ಮಾಡ್ತಿದ್ದೆ. ಮೇಲೆ ಹೋಗೋಣ ಬನ್ನಿ. ಯಾರು ಮೂವಿಗೆ ಬಂದಿದ್ದು ಅಂದರೆ ಗೋಲ್ಡನ್ ಸ್ಟಾರ್ ಗಣೇಶ್ವರ್ ಮೂವಿಗೆ ಬಂದಿದ್ದು. ಸೊ ಇನ್ನೂ 30 ಮಿನಿಟ್ಸ್ ಇದೆ ಮೂವಿ ಸ್ಟಾರ್ಟ್ ಆಗೋಕ್ಕೆ. ಸೊ ಇಲ್ಲೇ ಎಲ್ಲರೂ ಚಿಲ್ ಮಾಡಿಬಿಟ್ಟು ಏನಾದ್ರು ತಿನ್ಕೊಂಡು ಸೊ ಹಂಗೆ ಹೋಗೋಣ ಮೂವಿಗೆ. ಸೊ ನಮ್ಮ ದಿವ್ಯಾ ಅವರು ಬರ್ತಾಯಿದ್ದಾರೆ, ಅವ್ರ ಫ್ಯಾಮಿಲಿ ಬರ್ತಾಯಿದ್ದಾರೆ. ಅವ್ರಿಗೋಸ್ಕರ ವೇಟಿಂಗ್. ಎಲ್ಲಿದ್ದಾರೋ ಗೊತ್ತಿಲ್ಲ ಅವರೇನು. ಇನ್ನು 20 ಮಿನಿಟ್ಸಲ್ಲಿ ಬರ್ತಾರೆ ಅಂತ. ಸೊ ಅವ್ರು ಬಂದಾಗ ಎಲ್ಲರೂ ಒಟ್ಟಿಗೆ ಹೊರಗಡೆ ಹೋಗೋಣ. ಬಂದಿದ್ವಿ. ವೀಕ್ ಕ್ಲೌಡ್ ಇದೆ ಇವತ್ತು. ನೋಡ್ಬೋದು ಎಷ್ಟು ಕ್ಲೌಡ್ ಇದೆ ಅಂದರೆ. ಸೊ ದಿವ್ಯಾ ಅವರೆಲ್ಲ ಈಚೆನೇ ಇದ್ದಾರೆ. ಸೊ ಅವ್ರಿಗೆ ಕರ್ಕೊಂಡು ಬರಬೇಕು. ಅವ್ರ ಜೊತೆನೇ ಹೊರಗಡೆ ಬರೋಣ ಅಂತ. ಹೋಗೋಣ ಬನ್ನಿ. ಇವಾಗ ಇಂಟರ್ವಲ್ ಹೆಂಗಿತ್ತು ಫಿಲಮ್? ಸೂಪರ್ ಆಗಿದೆ ಫಿಲಮ್. ಸೊ ಮೂವಿ ಎಲ್ಲ ಆದ್ಮೇಲೆ ಸಿಗ್ತೀನಿ. ಸೊ ಫೈನಲಿ ಮೂವಿ ಆಯಿತು. ಹೆಂಗಿತ್ತು ಮೂವಿ? ಆ ಮೂವಿ ಹೆಸರು ಅನ್ಸುತ್ತೆ ಹೇಳ್ಬಿಡು. ಕೃಷ್ಣಂ ಪ್ರಣಯ ಸಖಿ. ಒಂದು ಸ್ವಲ್ಪ ಜೋರಾಗಿ ಹೇಳಬೇಕು, ಮೈಕ್ ತಂದಿಲ್ಲ ಇವತ್ತು. ಬಿಡಿ, ಎಲ್ಲರಿಗೂ ಮೂವಿ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ. ಒಂದ್ಸತಿ ಮೂವಿ ಹೆಸರು ಜೋರಾಗಿ ಹೇಳ್ಬಿಟ್ಟು. ಕೃಷ್ಣಂ ಪ್ರಣಯ ಸಖಿ. ಅವಾಗಲಿಂದ ನನಗೆ ಅದು ಮೂವಿ ಹೆಸರೇ ಬಾಯಿಗೆ ಬರ್ತಿರ್ಲಿಲ್ಲ. ಬಟ್ ಮೂವಿ ಸೂಪರ್ ಆಗಿದೆ. ಸೊ ಮನೆಗೆ ಹೋಗೋಣ ಬನ್ನಿ. ಫಸ್ಟ್ ಮನೆಗೆ ರೀಚ್ ಆದ್ವಿ. ಡ್ರೆಸ್ಸೆಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ಸೀದಾ ಮಲ್ಕೊಂಡದೆ. ಇವತ್ತಂತೂ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಮಾರ್ನಿಂಗ್ ಮೈಸೂರು ಬೈಕ್ ರೈಡ್ ಮಾಡಿದ್ದು, ಮತ್ತೆ ಬಂದ ತಕ್ಷಣ ರೆಸ್ಟೇ ಮಾಡಿಲ್ಲ. ಆಮೇಲೆ ಮತ್ತೆ ಹಂಗೆ ಮೂವಿ ಟಿಕೆಟ್ ಬುಕ್ ಮಾಡಿದ್ರು, ಹಂಗೆ ಮೂವಿಗೆ ಹೋದ್ವಿ. ಇವಾಗ ಬಂದು ಎಷ್ಟು ಟೈಮ್ ಇವಾಗ 2:30 ಕರೆಕ್ಟ್. ಸೊ ಇವತ್ತು ಟೈಮೇ ಇಲ್ಲ. ಫುಲ್ ಅಂದರೆ ಫುಲ್ ಟಯರ್ಡ್ ಇವತ್ತು. ಸೊ ಚೆನ್ನಾಗಿ ಮಾಡ್ಕೊಬೇಕು ಇವಾಗ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗ್ ಸಿಗೋಣ. ಸಿ ಯು ಗೈಸ್. ಬಾಯ್.